ಹಾಗಳು ನಮ್ಮ ಋತುಗೆ ಯಾರನ ಚಿಪ್ಸು ಜ್ಯೂಸು ಎಲ್ಲ ಕೊಡ್ಸವ್ರೆ. ಯಾರು ಕೊಡಿಸಿದ್ದು? ಅಪ್ಪಾಜಿ ಕೊಡಿಸ್ತಾ? ಯಾರು ಕೊಡ್ಸಿದ್ದು ಹೇಳಮ್ಮ ಋತು, ಯಾರು ಕೊಡ್ಸಿರೋ ಅಂತ ಅಮ್ಮಂಗೆ ಹೇಳು. ಅಮ್ಮ ಅಮ್ಮ ಪಿಂಪತ್ತೆ ಪಿಂಪತ್ತೆ ದೂತು ಕುಕ್ಕುಲೆ ಎಲ್ಲ ಕೊತ್ತು ಕಣಮ್ಮ. ಲಾಲ್ ತುತ್ತುನು ಕೊಟ್ಟಿತ್ತು. ನಾನು ಅಲ್ಲೇ ತಿಂದಿದ್ದೆ. ಹೌದೇನು? ಪಿಂಪತ್ತೆ ಕೊಡಿಸ್ತಿ? ಡಿಂಪತ್ತೆ ಮಕ್ಕಳು ಪಿಂಪತ್ತೆ ಎಂಬುದು ನೋಡ್ರಿ. ಹೆಂಗಂತಾಳ ಅಪ್ಪರ ಅಂಗಡಿ ತಕ್ಕ ಹೋಗಿದ್ದೇನು? ಅಂಗಡಿ ತಕ್ಕೆ? ಓಹೋ ಕಳ್ಳಿ. ಅಯ್ಯೋ ಮಾತಾಡಿದ್ಲು ಅನ್ಬೇಡ ಬಿಡತ್ಲಾಗೆ. ಅಲ್ಲಿರಾರೆಲ್ಲ ಅಂಗಡಿಯವರೆಲ್ಲನ ಎತ್ಕೊಂಡು ಹೋಗಿ ಏನು ಹಂಗೆ ಬಾ ಕುರ್ಕುರೆ ಕೊಡಿಸ್ತೀವಿ ಅಂತ ಎಲ್ಲರೂ ಮುದ್ದಾಡಿದ್ರು ಅನ್ಬೇಡ ಕಣೆ ಚೈತ್ರ. ಆ ಅಣ್ಣ ಸೋಮೇಶ್ ಅಣ್ಣ ಅಂತೂ ಬಾರಮ್ಮ ಚಿಪ್ಸ್ ಕೊಡಿಸ್ನಿ ಅಂತ ಒಂದು 5 ಪ್ಯಾಕೆಟ್ ಕೊಡಿಸ್ಕೊಂಬಂದೈತೆ. ಅದಕ್ಕೆ ಬೇಡ ಅಂತ ಹೇಳಿ ನಾನು ಒಂದೇ ಒಂದು ಕೊಟ್ಟೆ. ಅಯ್ಯೋ ಹೋಗಿ ಎಲ್ಲರೂ ಹೆಂಗೆ ಮಾತಾಡ್ತಾಳೆ ನಿನ್ನ ಮಗಳು ವರ್ಷ, ಹೆಂಗೆ ಮಾತಾಡ್ತಾಳೆ ಅಂತಾರೆ ಚೈತ್ರ. ಮಾತಾಡೋದಕ್ಕೆ ಇಷ್ಟಪಡ್ತಾರೆ ಎಲ್ಲನ. ನೋಡಮ್ಮ ನಮ್ಮ ಋತುಗೆ ಎಲ್ಲಾರು ಕೊಡ್ಸೇವ್ರಿ. ಎಲ್ಲಾರು ಕುಕ್ಕುರಿ ಜ್ಯೂಸ್ ಎಲ್ಲ ಕೊಡ್ಸ್ಯಾರಲ್ಲಪ್ಪ. ಕೊಡಮ್ಮ ನನಗೊಂದು ಜ್ಯೂಸ್ ಕೊಡಮ್ಮ. ಜ್ಯೂಸ್ ಕುಡಿ ಬಡ್ಕೊಂಡು ನೆಗಡೆ ಆಗುತ್ತೆ. ನಾನು ಜ್ಯೂಸ್ ಕುಡಿತೀನಿ, ನೀನು ಚಿಪ್ಸ್ ತಿನ್ನಪ್ಪ. ತರಮ್ಮ ಎತ್ತಿಕೊಂಡು ಕೊಡು, ಫ್ರಿಜ್ನಾಗ ಹಂಗೆ ಇಕ್ತೀನಿ, ನಾಳೆ ಕುಡಿಮಂತೆಯಾ. ಡಿಂಪಕಯ್ಯ ಬ್ಯಾಡ ಅಂದಂಗೆಲ್ಲನ ತಕೊಂಬಂದೈತಿ. ನಾನು ಅಕ್ಕ ನಿಮ್ಮ ಹುಡುಗರಿಗೆ ತಾಂಡೋಗಕ್ಕ ಅಂತಂದರೆ ಇಲ್ಲ ಇವಳಿಗೆ ಕೊಡಿಸಿರೋದು ನಮ್ಮ ಹುಡುಗರಿಗೆ ಯಾಕೆ ತಗೊಂಡೋಗೋಣ ಅಂತ ತಾಂಡೋಗ್ಲೇ ಇಲ್ಲ ಅವಕ್ಕಯ್ಯ. ಹಾಗಳು ನಮ್ಮ ಋತುಗೆ ಯಾರ ಜ್ಯೂಸ್ ಕೊಡ್ಸ್ಯಾರೆ? ಯಾರಪ್ಪ ಜ್ಯೂಸ್ ಕೊಡ್ಸಿದ್ದು ಪಾಪ? ಅಜ್ಜಿ ಪಿಂಪತ್ತೆ ಪಿಂಪತ್ತೆ ಜ್ಯೂಸು ಕುಕ್ಕುಲೆ ಲಾಪಪ್ಪು ಎಲ್ಲ ಕೊಟ್ಟು. ಯಾರ ಪಾಪ ಪಿಂಪತ್ತೆ ಅಂತಾಳೆ? ಯಾರು ಪಿಂಪತ್ತೆ? ಯಾವ ಪಿಂಪತ್ತೆ? ಡಿಂಪತ್ತೆ ಎಂಬದ ಪಿಂಪತ್ತೆ ಅಂತ ಇದ್ದಾಳೆ. ಅಂಗಡಿ ತಕ್ಕ ಕರ್ಕೊಂಡು ಹೋಗಿದ್ನ ಡಿಂಪಕಾಯಿ ಕೊಡಿಸ್ಕೊಂಬಂತು. ಅದಕ್ಕೆ ಪಿಂಪತ್ತೆ ಅಂತಾಳೆ. ಡಿಂಪತ್ತೆ ಎಂಬಕ್ಕೆ ಬರಲ್ವಲ್ಲ ಅದಕ್ಕೆ. ಕುಡಿ ಬಂಗಾರ ಜ್ಯೂಸ್ ನನ್ಗೊಂದಿಟ್ಟ ಕುಡಿಯಾನ. ತತ್ರಮ್ಮ ಒಂದೀಟ ಜ್ಯೂಸ್ ತತ್ರಮ್ಮ ಕುಡಿಯಾನ ಬಂಗಾರ ಕೊಡಮ್ಮ. ಓ ಬಿಡಮ್ಮ, ಏನು ಕೊಡಬೇಡ ಚೈತ್ರ. ಒಂದೆರಡು ವರ್ಷ ಇದಾವೇನಮ್ಮ? ಇಲ್ಲ ಕಣತ್ತೆ. ಯಾಕೆ? ನಾನು ಬಿಡಿದ್ನಾಗೆಲ್ಲ ನೋಡಿದೆ, ಅದ್ರಾಗೆಲ್ಲೂ ಇರಲಿಲ್ಲ. ಒಂದೆರಡು ಸಾರಿ ಬೇಕಾಯಿತ್ತು ಅದಕ್ಕೆ ರೀ. ಅವತ್ತೆ ಅಲ್ಲೆಲ್ಲ ಅವ್ರಿಗೆ ಕೆಲಸ ಮಾಡಿಕೊಡುತ್ತೆ, ಇಲ್ಲಿ ಬರುತ್ತೆ ಊಟ ಮಾಡೋಕ್ಕೆ. ನಾನು ಅಲ್ಲೇ ಉಂಬಲ್ವೇನೋ ಅಲ್ಲೇ ಉಂಬುತ್ತೇನಂತ ಇರಿಸ್ಲಿಲ್ಲ ಅಂದರೆ ಇವತ್ತೇ ಒಂಥರ ಮಾತಾಡುತ್ತೆ. ಅಲ್ಲಿ ಬದುಕು ಮಾಡಿ ಅಲ್ಲೇ ಉಣ್ಬೇಕು ಕಾಣತ್ತೆ ನೀನು. ಅಲ್ಲ ನಾನೇನು ನಿಮ್ದಾಗಿರ್ತೀವಿ ಅಂತ ತಾನು ಹೇಳಿರೋದು. ಅವಳಿಗೆ ಯಾಕೆ ಸ್ಯಾನಕ್ಕಿಲ್ಲ ಅಂತ ಬದುಕು ಮಾಡ್ಕೊಡೋದು ಅಷ್ಟೇನಿ. ಅಲ್ಲಿ ಬದುಕು ಪತ್ಕು ಮಾಡ್ಕೊಡಂಗಿದ್ರೆ ಅಲ್ಲೇ ಇದ್ಬಿಡಿ ಅಮ್ಮ. ನಮ್ಮ ತಕ್ಕೋರಕ್ಕೆ ಹೋಗ್ಲೇಬೇಡ ಇಲ್ಲಿಗೆ ನೀನು ಅಷ್ಟೇನಿ. ಅಲ್ಲಿ ಅವ್ರಿಗೆ ಬದುಕು ಮಾಡ್ಕೊಡ್ತೀನಿ ಎಂಬುದಿದ್ರೆ ಅಲ್ಲೇ ಇದ್ಬಿಡು, ಇಲ್ಲಿ ಬರೋಕ್ಕೆ ಹೋಗ್ಬೇಡ. ನಾವೇನೇನು ನಿನ್ನೇನು ಕರೆಯಲ್ಲ ಅಷ್ಟೇನೆ. ಅವ್ರಿಗೆ ಬದುಕು ಮಾಡ್ಕೊಂಡಿರು. ಅವ್ರು ಎಂಥರಂಬದು ಗೊತ್ತಿಲ್ಲ. ಅವ್ರು ಏನೇ ಮಾಡಿದ್ರು ನಿನಗೆ ಅವ್ರ ಮೇಲೇ ಇದು. ಅವ್ರು ಎಂತೆಂಥ ಮಾಡೋರು ಹೆಂಗೆ ಬೈದು ಅವ್ರ ಗಂಡ ಹೆಂಡ್ತಿ ಇಬ್ರಳು. ನಾವು ಒಂದು ದಿವಸಕ್ಕೆ ನಂಗೆ ಬೈದಿಲ್ಲ ಏನಿಲ್ಲ. ಹೋಗಿ ನಮ್ಮನ್ನೇನೆ ಅಂದ್ರೆ ನೀನು ನಂಬಲ್ಲ ಕಣಮ್ಮ. ನಾವು ಹೆಂಗೆ ನೋಡ್ಕೊಂಡು ಏನೇ ನೀನು ತುಪ್ಪ ಅನ್ನ ಇಕ್ಕಿದ್ರು ನಮ್ಮನ್ನು ನಂಬಲ್ಲ. ಅವ್ರನ್ನ ಆದರೆ ಹೆಂಗಿದ್ದು ಮಾಡ್ತೀಯ ನೋಡಿ ನೀನು. ನೋಡಮ್ಮ ನಾನು ಬೈತಾರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯ. ಚಿಕ್ಕಪ್ಪಗೂ ಚಿಕ್ಕಿಗೆ ಅಡುಗೆ ಮಾಡಬೇಡ ಅಂತ ಹೇಳಿ ನೋಡಮ್ಮ ಹೇಳಮ್ಮ ನಿಮ್ಮ ಅಪ್ಪಯ್ಯಗೆ ಚಿನ್ನಿ. ಸುಮ್ಕಿರಮ್ಮ ಋತು, ಸುಮ್ಮನಿರು. ಆ ಹುಡುಗಿಗೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ ನೀನು. ಅದಕ್ಕೇನು ಗೊತ್ತಾಗುತ್ತೆ. ಸುಮ್ಮನೆ ನೀನು ಆ ಹುಡುಗಿಗೆಲ್ಲ ಹೇಳ್ತಾ ಕುಕ್ಕಾಬೇಡ. ಹೇಳೋ ಮಾತ್ಲಾಗೆ ನೀನು ಇಲ್ಲೋಡು ಬದುಕು ಮಾಡಂಗಿದ್ರೆ ಅವ್ರಿಗೆ ಬದುಕು ಮಾಡಿಕೊಟ್ಟು ಅಲ್ಲೇ ಇರೋದು ಕಲ್ಕ. ಸುಮ್ಮನೆ ಇಲ್ಲೇ ನಮ್ಮ ಮನೆ ಕಡೆಗೇನು ಬರೋಕ್ಕೆ ಹೋಗ್ಬೇಡ ನೀನು. ಬಂದ್ರೂ ಇಲ್ಲೋಡು ಸುಮ್ಮನೆ ಉಂಟ್ಕೊಂಡು ಅಲ್ಲೇ ಅವ್ರದ್ದೇ ಬದುಕು ಮಾಡ್ಕೊಂಡಿರು. ನಮ್ಮ ಅಪ್ಪಯ್ಯ ನೋಡ್ಕೊಂತೀವಿ, ನೀನು ಅವ್ರ ತಾಗೇನೆ ಅವ್ರು ನೋಡ್ಕೊಂಡು ನೀನು ಅಲ್ಲೇ ಇರು. ನಮ್ಮ ಅಪ್ಪಯ್ಯ ನಮ್ಮ ತಾಗಿರುತ್ತೆ ಅಷ್ಟೇ. ಅಲ್ಲೊಬ್ರು ಇಲ್ಲೊಬ್ರು ಇರ್ರಿ. ಒಬ್ರು ತಾಗೆ ಅಂದರೆ ಹೆಂಗಾಗುತ್ತೆ ಪಾಪ. ನಾನೇನು ತಟ್ಟಿ ತಿಂಬಲ್ಲಿ ಹೇಳತ್ತ. ನಾನು ಬದಿ ಇಟ್ಟಕ್ಕೆ ಎಂತಾರೆ ಆಗಲಿ ಸಹಿಸ್ಕೊಂಬಲತ್ತೆ. ಅವ್ರಿಗೆ ಬದುಕು ಮಾಡಿಕೊಟ್ಟು ಇಲ್ಲಿ ಉಂಬಾದ. ಅವ್ರ ಮನೆಯಾಗ ನೋಡಿದ್ರೆ ಬದುಕು ಮಾಡೋದು, ನಮ್ಮ ಮನೆಯಾಗ ನೋಡಿದ್ರೆ ಉಂಬಾದ ಅಂದರೆ ಯಾರು ಸಹಿಸ್ಕೊಂಬಲ್ಲ. ಇಲ್ಲಾಂದರೆ ಅಲ್ಲೇ ಬದುಕು ಮಾಡಿ ಅಲ್ಲೇ ಉಣ್ಬೇಕು, ಇಲ್ಲಾಂದ್ರೆ ಇಲ್ಲಿ ಬದುಕು ಮಾಡಿ ಇಲ್ಲೇ ಉಣ್ಬೇಕು ಅಷ್ಟೇನಿ. ಸುಮ್ಮನೆ ಇರ್ಬೇಕು. ಅವ್ರು ಹೆಂಗೆ ಮಾಡ್ಕೊಂತಾರೆ. ಇಲ್ಲಾಂದರೆ ಗನ್ವಾಗ ಇದ್ದಾಳೆ ಅವಳಿಗೆ ಏನಾಗೈತಿ. ಸುಮ್ಮನೆ ನೀನು ಬದುಕು ಮಾಡೋಕ್ಕೆ ಆಗದಿಲ್ಲದಕ್ಕೆ ಬಿಡು ಮಾಡಲಿ ಅವಳು 9ಗೋಸ್ಕರ ನಾಟಕ ಆಡ್ತಾ ಇದ್ದಾಳೆ ಅವಳು. ಇಲ್ಲ ಕಣೆ ಚೈತ್ರ, ನಿನಗೂ ಹಂಗಲ್ವೇನೆ ಆಗಿದ್ದು. ಬಸ್ರೆಂಗ್ಸು ಬಿಡತ್ತ ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. 1-2 ದಿನ 1-3 ತಿಂಗಳು ಆಗೋವರೆಗೂ. ಅಲ್ಲ ರಮ್ಮೇಲಿ ಊರಿಗೆ ಹೋಗಳು ಇಲ್ಲ ಅವಳೇನೋ ಹೋದ್ರೆ ಅವ್ನು ನಿಮ್ಗೆ ಅಡುಗೆ ಮಾಡಿ ಕರೀರಲ್ವಲ್ಲ ಅದಕ್ಕೆ. ಸುಮ್ಮನೆ ಯಾಕತ್ತ ಅಂತ ಹೇಳಿ ಅದಕ್ಕೆ ಹೋಗಿಲ್ಲ. ಇಲ್ಲಾಂದ್ರೆ ಹೋಗಾಳು. ಏನೇ ಅಂದರೂ ಅವರಿಬ್ಬರನ್ನ ಮಾತ್ರ ಬಿಟ್ಕೊಡಲ್ಲ ನೀನು. ಅವ್ರಿಗೊಂದೀಟು ಏನಾದ್ರೂ ಸಹಿಸ್ಕೊಂಬಲ್ಲ. ಅವ್ರಿಬ್ರನ್ನ ಏನೇ ಅಂದರೂ ಬಿಟ್ಕೊಡಲ್ಲ. ಅವ್ರು ಮಾಡಿದ್ದೆಲ್ಲ ಸರಿ. ಅವ್ರಿಗೆ ಮಾತ್ರ ಕೆಲಸ ಮಾಡ್ಕೊಡ್ತೀಯ. ಅದೇ ನಮಗೆ ಒಂದಿಟ್ಟು ಏನಾನ ಮಾಡ್ಕೊಡಮ್ಮ ಹಿಂಗೆ ಬಾರಮ್ಮ ಅಂತ ಹೇಳು. ನನ್ನ ಕೈಲಿ ಆಗಲ್ಲಪ್ಪ ಅಂತೀಯ ನಾವು ಯಾತನ ಹೇಳಿದ್ರಿ. ಅವ್ರಿಗಾದ್ರೂ ಘನವ ಮಾಡ್ಕೊಡ್ತೀಯ.
ಹಂಗೆ ಏನು ನಾಟಕ ಆಡ್ತೀಯ ಕಣಮ್ಮ ನೀನಂತೂ ಬೋಲ್ ನಾಟಕ ಆಡೋದು ಕಲ್ತಿದ್ದೀ. ನಾನು ಅವತ್ತು ಯಾತೋ ಕಣಪ್ಪ ಚೈತ್ರ ನೀನು ಇರಲಿಲ್ಲ ಬಾರಮ್ಮ ಮಾಡು ಅಂದರೆ ನನ್ನ ಕೈಲಿ ಆಗಲ್ಲ ಕಣಪ್ಪ, ಕೈ ಕಾಲೆಲ್ಲ ನೋಯ್ತಾವೆ, ನನಗೆ ಸ್ಯಾನಕ್ಕಿಲ್ಲ ಅಂತ ಹೇಳ್ತಿದ್ದೆ. ಹಂಗೇನೆ ನಾನು ನಿನಗೆ ಸ್ಯಾನಕ್ಕಿಲ್ದಂಗೆ ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿನ ನಾನೆಲ್ಲ ನೋಡ್ಕೊಂಡಿರೋದು ನಾನು. ಅದ್ರಾಗೆ ಅವ್ರ ಮೇಲೆ ನಿನಗೆ ಬೋಲ್ ಆಸೆ ಏನೇ ಅಂದ್ರೂ. ನನಗೆ ಏನಾನ ಹೇಳಿದ್ರೆ ಹೆಂಗೆ ಹೇಳುತ್ತಾ ನಮ್ಮಮ್ಮ ಹೆಂಗೆ ಸೆನಕ್ಕಿಲ್ಲ, ನನಗೆ ಆಗೋದೇ ಇಲ್ಲ, ನನಗೆ ಕೈ ಕಾಲೆಲ್ಲ ನೋಯ್ತಾವೆ ಅಂತ ಹೇಳುತ್ತಿ. ಅವ್ರಿಗಾದ್ರೆ ಹಂಗೆ ಯೋಟನ ಪಾಠಗಳು ಮಾಡಿಕೊಡುತ್ತಿ. ಹ್ಞೂ ಮತ್ತೆ ಅವ್ರಂದ್ರೆ ಏನೋ ಒಂಥರ ದೊಡ್ಡ ಅಸ್ತಿಕೆ. ನಮ್ದಾದ್ರೆ ಒಂಥರ ಏನೋ ಕೀಳಾಗಿ ನೋಡುತ್ತಿ. ನಿಮ್ಮಮ್ಮ ಹೆಂಗೆ ಮತ್ತಿ ಯಾವಾಗ್ಲೂ. ಅವರಾದ್ರೆ ಏನೋ ಒಂಥರ ದೊಡ್ಡರು ಬಿಡು, ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳಿದ ಮಾತು ಮೀರಬಾರ್ದು ಅಮ್ಮಂಗೆ. ನಾವಾದ್ರೆ ಬಿಡು ಇವ್ರದ್ದೇನು ಅಮ್ಮಂಗೆ, ನಮ್ದೊಂಥರ ಸಾದ್ರ ತಗೊಂಡೈತಿ ನಿಮ್ಮ ಅಮ್ಮಯ್ಯ. ಹಂಗೆ ಮತ್ತಿ ನಿಮ್ಮ ಅಮ್ಮಯಿಂದ ಒಂಥರ ಬುದ್ಧಿ. ಇಲ್ಲ ಕಣಮ್ಮ ಚೈತ್ರ, ನಾನು ಯಾಕೆ ಹಂಗೆ ಮಾಡೋಣ, ಏನೋ ಸೆನಕ್ಕಿಲ್ದಾಗ ಸೆನಕ್ಕಿಲ್ಲಪ್ಪ ನನ್ನ ಕೈಲಿ ಮಾಡೋಕೆ ಆಗಲ್ಲಪ್ಪ ಅಂತೀನಿ. ಈಗ ಹೇಳಪ್ಪ ಯಾಕೆ ನಿಮ್ಮ ಮನೆಗೆ ನಾನೇನು ಹುಡುಗಿ ನೋಡ್ಕೊಂಬಲ್ವೇ, ಗನ್ಮಗೆ ಚೈತ್ರ ಸಿಸರ್ಕ್ ಬಿಟ್ಟು ಹೋದಾಗ ಹುಡುಗಿ ನೋಡ್ಕೊಂತೀನಿ. ಗನ್ಮಗೆ ಆ ಹುಡುಗಿನ ಎಲ್ಗನ ಹೋದ್ರು ಬಂದರು ಆ ಹುಡುಗಿಗೆ ಉಣಿಸೋದು ಎಲ್ಲ ಮಾಡ್ತೀನಪ್ಪ, ಅಂತ ಸೆನಕ್ ನೋಡ್ಕೊಂತೀನಿ. ಇನ್ನೇನು ಬೇಕಪ್ಪ, ಇನ್ನೇನು ಮಾಡ್ಬೇಕಪ್ಪ ನೀವು ಇಬ್ಬೋದ್ಕ. ನೋಡಮ್ಮ ನಿಮ್ಮ ಅಪ್ಪ ನಿಮ್ಮಮ್ಮ ಇಬ್ಬರಳು ಒಂದಾಗ ಬೈತಾರೆ ನನ್ನ. ನೋಡಮ್ಮ ಋತು ನಾನು ಬೈತಾರೆ. ಬೈಯಲ್ಲ ಸುಮ್ಕಿರು. ನಿನಗೆ ಗೊತ್ತಾಗಲ್ಲ ಸುಮ್ಮನಿರು. ನೋಡ ಹುಡುಗಿ ಅವಳುತ್ತಿ ಸುಮ್ಕಿರಪ್ಪ, ಹುಡುಗಿ ಮುಂದೆ ಯಾಕೆ ಬೈತೀಯ? ಮತ್ತು ಸಿಟ್ಟಲ್ಲೇ ಬರುತ್ತೆ. ನಮ್ಮ ಅಮ್ಮಗೆ ಎಷ್ಟೇ ನಾವು ನೋಡ್ಕೊಂಡ್ರು ನಮ್ಮ ಮೇಲೆ ಆಸ್ಕಾರ ಇಲ್ಲಪ್ಪ, ನಮ್ಮ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲಪ್ಪ, ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ದೇವ್ರನಾಗ ಅಷ್ಟು ಬೇಜಾರಾಗುತ್ತೆ. ನೋಡು ನಾ ಇವಾಗ ಅಲ್ಲೇ ಅವ್ರು ಹೆಂಗೆ ಮಾತಾಡೇವ್ರಿ, ನೀವೇನು ಮಾಡಿದ್ರೆ ನೀವೇನು ಮಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದವ್ರಿ. ಹಂಗಂದ್ರೂ ಅವ್ರ ಪರವಾಗಿ ಮಾತಾಡೋದು ನಮ್ಮ ಅಮ್ಮಯ್ಯ. ನೀನು ಏನು ಮಾಡಿದ್ಯಾ ನೀನು ಅಂತ ಕೇಳೇನ ಅವನು. ನಾನು ಒಂದು ದಿವಸಕ್ಕನ ನೀನು ಏನು ಮಾಡಿದ್ಯಾ ಹಂಗೆ ಹಿಂಗೆ ಅಂತ ನಮ್ಮ ಅಮ್ಮನ ಮೇಲೆ ನಾನು ಜೋರು ಮಾಡಿಲ್ಲ. ನಾನು ನಮ್ಮ ಅಮ್ಮನಿಗೆ ಹೆಂಗೆ ಬೇಕು ಹಂಗೆ ಬೈದಿಲ್ಲ. ನಮ್ಮ ಅಮ್ಮ ನೋಡು ಹೆಂಗೆ ಮಾತಾಡುತ್ತೆ. ಅವ್ರಿಗೆ ಬಿಡತ್ತ ಹೋದ್ರು ಹೋಗ್ಲಿ ಎಂಬುತ್ತಿ. ನಾವೇನಾನ ಮಾತಾಡಲಿ ಎಷ್ಟು ನಮ್ಮ ಮೇಲೆ ಸೆಡವು ಮಾಡೋದು ಹಂಗೇನೆ. ಮುಂಚ್ಕೆಂಬೋದು ಹಂಗೆ ಹಿಂಗೆ ಮಾಡುತ್ತಿ. ಯಾಕಂದರೆ ಅವ್ರದ್ದಾದ್ರೆ ಒಂದು, ನಮ್ದಾದ್ರೆ ಒಂದು. ನೀವಾಗಿ ನೀವೆಲ್ಲ ಮನಸ್ಸನ್ನ ಕಲ್ಪನೆ ಮಾಡ್ಕೊಂತೀರಪ್ಪ. ಅದು ಯಾಕೆ ನೀವು ಹಂಗೆಲ್ಲ ಕಲ್ಪನೆ ಮಾಡ್ಕೊಂಬಕ್ಕೆ ಹೋಗ್ತೀರ? ನಾವು ಅವರು ಎಲ್ಲ ಒಂದೇ ಅಂತ ತಿಳ್ಕೊಬೇಕು. ನಾವೀಗ ಬಿಡತ್ತ ಇಬ್ಬರು ಮಕ್ಕಳು ಒಂದೇನೆ, ಇಬ್ಬರಳು ಸ್ಯಾನಕ್ಕಿರಲಿ ಅಂಬೋದೇ ನಮ್ಗೆ ಅಷ್ಟೇನೆ. ಇಬ್ಬರು ಮಕ್ಕಳು ಇಬ್ಬರೂ ಸ್ಯಾನಕ್ಕಿರ್ಬೇಕು ಅಂಬೋದೇ ನಮಗಿರೋದಪ್ಪ. ನಮಗೇನೇನು ಬಿಡಪ್ಪ ಒಬ್ಬರು ಇದಾಗಲಿ ಒಬ್ರು ಚೆನ್ನಾಗಿರಲಿ ಒಬ್ರು ಹಾಳಾಗೋಗ್ಲಿ ಅಂತ ಬಯಸ್ತಾರೆ ನಮ್ಮ ತಂದೆ ತಾಯಿಗಳು. 5 ಜನ ಮಕ್ಕಳಿದ್ರು 5 ಜನನೂ ಚೆನ್ನಾಗಿರಲಿ ಅಂತಲೇ ಬಯಸೋದು, 4 ಜನ ಇದ್ರು 4 ಜನನೂ ಚೆನ್ನಾಗಿರಲಿ ಅಂತಲೇ ಬಯಸೋದು, ಇಬ್ಬರಳಿದ್ರೂ ಚೆನ್ನಾಗಿರಲಿ ಅಂತ ಬಯಸ್ತಾರೆ, ಒಬ್ರಿದ್ರು ಒಬ್ಬರು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಎತ್ತು ತಂದೆ ತಾಯಿ ಬಯಸೋದು. ಹಿಂಗೆ ಅದೇನೋ ಅವ್ರಿಗೊಂದು ಇವ್ರಿಗೊಂದು ಮಾಡ್ತಾರೆ ಅಮ್ಮಂಗೆ ಆಗುತ್ತೆ. ಅಳ್ಬೇಡ ಸುಮ್ಕಿರುತ್ತು, ಬೈಯಲ್ಲಿ ಸುಮ್ಕಿರಪ್ಪ, ಸುಮ್ಕಿರು. ನೋಡಿ ನನ್ನ ಮೊಮ್ಮಗಳಿಗೆ 7 ಪ್ರೀತಿ ನನ್ನ ಮ್ಯಾಲೆ, ಅಜ್ಜಿನ ಬೈಬೇಡ ಅಂತ ಹೇಳೋದ. ಸುಮ್ಕಿರಮ್ಮ ಬೈಯಲ್ಲಿ ಸುಮ್ಮನೆ. ನಿಮ್ಮ ಅಪ್ಪ ಹಂಗೆ ಒಂದು ಇಟ್ಟು ನಾನು ಬೈತಾನ ಅಷ್ಟೇ, ಸುಮ್ಕಿರ ಅಳ್ಬೇಡ. ಬೈಯೆಲ್ಲ ಸುಮ್ಮನಿರಮ್ಮ, ಬೈಯೆಲ್ಲ ಸುಮ್ಮನಿರು. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಋತು ನಾನು ಬೈತಿದ್ರೆ ಚೈತ್ರನೂ ವರ್ಷ ಇಬ್ಬರಳು ಬೈತಾ ಇದ್ದಾರೆ. ಅದಕ್ಕೇ ಇಬ್ಬರಳನ್ನ ಬೈಬೇಡ್ರಿ ನೀವು ಅಂತ ಹೇಳಿ ಅವಳ ತಾಯಿ ಅಜ್ಜಿನ ಬೈಬೇಡ್ರಿ ಅಂತ ನಮ್ಮ ಋತು ಅವಳುತ್ತಿ 7 ಪ್ರೀತಿ. ಯಾಕಂದರೆ ನಾನು ಚೆನ್ನಾಗಿ ಸಾಕಿದ್ದೀನಿ, ಚೆನ್ನಾಗಿ ನೋಡ್ಕೊಂಪನಲ್ಲ, ಅದಕ್ಕೆ ನಮ್ಮ ಅಮ್ಮನಿಗೆ ನನ್ನ ಮೇಲೆ ಬೋಲ್ ಇಷ್ಟ. ಅಜ್ಜಿ ಅಂತೇಳಿ ಬೋಲ್ ಆಸೆ ಪಡುತ್ತೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.